ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಹೌದು, ಇವತ್ತು ವಂಶಿಗೆ ಆಲ್ಫ್ಮನ್ ಬರ್ಡೇ ಮಾಡ್ತಾ ಇದ್ದೀವಿ. ವಂಶಿ ಕೂಡ ಇಲ್ಲೇ ಇದ್ದಾನೆ. ತೋರಿಸ್ತೀನಿ. ನಾನು ಮೀಶೋದಲ್ಲಿ ಆಲ್ಫ್ಮನ್ ಬರ್ಡೇಗೆ ಬುಕ್ ಮಾಡಿದ್ದೆ ಆಯಿತಾ. ಏನೆಲ್ಲ ಬಂದಿದೆ ಅಂತ ತೋರಿಸ್ತೀನಿ ರೀ. ಇದರಲ್ಲಿ 3 ಕಲರ್ ಬಲೂನ್ ಇದೆ ಆಯಿತಾ. ವೈಟು, ಬ್ಲೂ ಮತ್ತು ಗ್ರೇ ಎಲ್ಲವುದು 15 ಬಂದಿದೆ. ಮತ್ತು ಎಕ್ಸ್ಟ್ರಾ ಬಲೂನ್ ಬಂದಿದೆ. ಇದರಲ್ಲಿ ಇದು 5 ಬಂದಿದೆ ಆಯಿತಾ. ಆಮೇಲೆ 2 ಸ್ಕ್ರೀನ್ ಬಂದಿದೆ. ಮತ್ತು 6 ಅನ್ನೋದು ಕೂಡ ಬಂದಿದೆ. ಇದು ನಾನೇ ಪಂಪ್ ಮಾಡಿರೋದು. ಅದು ಕೂಡ ಬಂದಿದೆ, ಮೆಷಿನ್ ಕೂಡ. ಮತ್ತು 3 LED ಲೈಟ್ ಬಂದಿದೆ, ಕಾಣಿಸ್ತಿದ್ಯಾ? ಆಮೇಲೆ ಡಬಲ್ ಪ್ಲಾಸ್ಟರ್ ಒಂದು, ಮತ್ತು ಇದು 3 ಇಷ್ಟೆಲ್ಲ ಬಂದಿದೆ. ಇನ್ನು ಏನು 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 ನಗು ಬರ್ತಾ ಇದೆಯಾ? ನಗು ಬರ್ತಾಯ್ತಾ? ನಾನು ಕೂಡ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಆಯಿತಾ. ಇವತ್ತು ಅಡುಗೆಗೆ ಇಸ್ಕಿದ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಇನ್ನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೋಂಪು ಒಂದು ಅರ್ಧ ಸ್ಪೂನು, ಮತ್ತು ಲವಂಗ, ಚಕ್ಕೆ 3, ಆಮೇಲೆ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಸುಲ್ದು ಹಾಕ್ಕೊಂಡಿದ್ದೀನಿ, ಅಂದರೆ 2 ಗೆಡ್ಡೆ. ಆಮೇಲೆ ಶುಂಠಿ, ಆಮೇಲೆ ಸ್ವಲ್ಪ ಕಾಯಿ, ಹಸಿಕಾಯಿ, ಆಮೇಲೆ ಇದು 5ರಿಂದ 6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಯಿತಾ. ಮತ್ತು ಒಂದು ಚಿಕ್ಕದು ಮತ್ತು ಸ್ವಲ್ಪ ದೊಡ್ಡ ಟೊಮೊಟೊ ಹಚ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಹಚ್ಕೊಂಡಾದ್ಮೇಲೆ ಒಂದು 3 ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ 3. ಎಣ್ಣೆಗೆ ಹಾಕಿದ್ಮೇಲೆ ಬೇಗ ಈ ಥರ ಫ್ರೈ ಆಗಿಬಿಟ್ಲಿ ಅಂದ್ಬಿಟ್ಟು ಉದ್ದ ಹಚ್ಕೊತಾ ಇದ್ದೀನಿ ಈರುಳ್ಳಿನ. ಒಂದು ಅರ್ಧ ಎತ್ತಿಡ್ತಾ ಇದ್ದೀನಿ. ಕಾಳು ಹಾಕ್ಬೇಕು. ಕಾಳು ಒಗ್ಗರಣೆ ಮಾಡಬೇಕಾದ್ರೆ ಇದನ್ನು ಕೂಡ ಹಾಕ್ತೀನಿ ಆಯಿತಾ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕುದಿ ಮಾಡ್ಕೊತಿದ್ದೀನಿ. ಒಂದು ಅರ್ಧ ತೊಳೆದಿಟ್ಕೊಂಡಿದ್ದೀನಿ ಆಯಿತಾ. ಕಟ್ ಮಾಡಿ ಇನ್ನಿಲ್ಲಿ ನಾನು ಕೂಡ ಎಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಯಿತಾ. ಎಣ್ಣೆ ಕಾದಾದ್ಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ಆಯಿತಾ. ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಶುಂಠಿದು ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಬೇಕು ಆಯಿತಾ. ಅದಾದಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ನಾನು. ಇನ್ನೆಲ್ಲ ಇದೆಲ್ಲ ಹುರ್ಕೊಂಡಾದ್ಮೇಲೆ ಸೋಂಪು ಹಾಕಿದ್ದೀನಿ ನಾನಿಲ್ಲೊಂದು ಸ್ವಲ್ಪ.
ಇನ್ನಿದ್ದಾದಮೇಲೆ ಒಂದು 6-7 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಆಯಿತಾ. ಇನ್ನಿಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿದ್ದೀವಲ್ಲ, ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಆಯಿತಾ. ಇನ್ನಿಲ್ಲಿ ನಾನು ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಯಾಕೆ ಹಾಕೋದು ಅಂದರೆ ಸ್ವಲ್ಪ ಟೊಮೊಟೊದಲ್ಲಿ ನೀರು ಬಿಡುತ್ತೆ ಅಂತ ಆಯಿತಾ, ಬೇಗ ಸಾಫ್ಟ್ ಆಗುತ್ತೆ ಅಂತ. ಇನ್ನು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಅದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊತಾ ಇದ್ದೀನಿ ಆಯಿತಾ. ನಾನಿಲ್ಲಿ ಇನ್ನು ಇದೆಲ್ಲ ನೀಟಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಹಸಿ ಕಾಯಿ ಹಾಕ್ಕೊಂಡಿದ್ದೀನಿ ಆಯಿತಾ. ನಾನಿಲ್ಲಿ ಅದಾದಮೇಲೆ ನಾನು ಒಂದು 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬರೀ ಧನಿಯಾ ಪುಡಿ ಹಾಕ್ಕೊಂಡಿರೋದು ಅಷ್ಟೇ, ಬೇರೆ ಏನು ಮಸಾಲೆ ಆ್ಯಡ್ ಮಾಡಿಲ್ಲ ಆಯಿತಾ. ಇನ್ನು ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ಆಯಿತಾ. ಇನ್ನಿಲ್ಲಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಯಿತಾ. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಇಷ್ಟು ಸಣ್ಣಗೆ ರುಬ್ಕೊಬೇಕು ಆಯಿತಾ. ಈ ಥರ ರುಬ್ಕೊಳ್ಬೇಕು ಸಣ್ಣಗೆ. ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿರೋದು ಆಯಿತಾ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಇಸ್ಕಿದ ಬೇಳೆಕಾಳು ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಕಾಳು ಅಷ್ಟೇ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಥರ. ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಯಿತಾ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಆಯಿತಾ. ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಬೇಗ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಆಯಿತಾ. ಅದಾದಮೇಲೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ನೋಡಿ, ಅದನ್ನು ಈಗ ಹಾಕಬೇಕು ಆಯಿತಾ. ಇನ್ನು ಮಸಾಲೆ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಳಿಗೆಲ್ಲ ಆಗೋ ಹಾಗೆ ತಿರುಗಬೇಕು ಆಯಿತಾ. ನೋಡಿ ಇಲ್ಲಿ ಈ ಥರ. ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಆಯಿತಾ. ನಾನಿಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ, ನಾನಿಲ್ಲಿ ಸಾಂಬಾರು ಮಾಡ್ತಿರೋದಲ್ವ, ನಾನು ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಯಿತಾ. ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ 2 ಲೋಟ ನೀರು ಹಾಕ್ಕೊಳ್ಳಿ. ತೀರ ತೆಳು ಇರಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಯಿತಾ. ನಾನಿಲ್ಲಿ ಸಾಂಬಾರು ಮಾಡ್ಕೊಂಡಿರೋದು ಆಯಿತಾ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಾದ್ಮೇಲೆ ನಾನು ಇಲ್ಲೊಂದು ಸ್ವಲ್ಪ ತಿರುಗಿಬಿಟ್ಟು ಅದಾದಮೇಲೆ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ 1 ವಿಜಿಲ್ ಅಷ್ಟೇ ಹಾಕ್ಸಿರೋದು ಆಯಿತಾ. ಯಾಕೆಂದರೆ ಕಾಳು ನೆನೆಸಿಟ್ಟಿದ್ವಲ್ಲ ಮೊದಲೇ, ಅದರಲ್ಲಿ ಸಾಫ್ಟ್ ಆಗಿರುತ್ತೆ ಅಂದ್ಬಿಟ್ಟು. ಅದಾದಮೇಲೆ 1 ವಿಜಿಲ್ ಹಾಕ್ಸಿ. ನೀವು ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಆಯಿತಾ. ಅದಾದಮೇಲೆ ನಾನಿಲ್ಲಿ ಡೆಕೋರೇಷನ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ವಂಶಿ ಕೂಡ ಮಲಗಿದ್ದ ಅಷ್ಟರಲ್ಲಿ ನಾನು ಕೂಡ ಇಷ್ಟೇ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೆ ಆಯಿತಾ. ಇನ್ನು ಇದನ್ನೆಲ್ಲ ಮಾಡೋ ಅಷ್ಟರೊಳಗಡೆ ವಂಶಿ ಎದ್ದುಬಿಟ್ಟಿದ್ದ. ಆಮೇಲೆ ಅವನಿಗೂ ಕೂಡ ರೆಡಿ ಮಾಡಿಬಿಟ್ಟು
ನಾನು ಕೂಡ ರೆಡಿ ಆಗಿಬಿಟ್ಟು ಸರಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು ಅವನಿಗೊಂದು ತುಂಬ ಆಶ್ಚರ್ಯ ಆಗ್ತದೆ, ಏನು ಮಾಡ್ತಿದ್ದಾರೆ ಇವರು ಅಂದ್ಬಿಟ್ಟು ಅದನ್ನೇ ನೋಡ್ತಾ ಇದ್ದ ಆಯಿತಾ. ಫಸ್ಟು ಸುತ್ತಲೂ ನೋಡ್ತಿದ್ದ, ಆಮೇಲೆ ನಾನು ಇಟ್ಕೊಂಡಿದ್ದೆ ಆಯಿತಾ. ಆಮೇಲೆ ಈ ಥರ ಎಲ್ಲ ರೆಡಿ ಮಾಡಿ ಫೋಟೋ ತೆಕ್ಕೊಂಡಿವಿ ನೋಡಿ. ನಾನು ಕೇಕ್ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಆಯಿತಾ. ಇದೇ ಥರ ಬೇಕು ಅಂದ್ಬಿಟ್ಟು ಕಸ್ಟಮೈಸ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನಾನು ಕೂಡ ಊಟ ಮಾಡಿದೆ ಆಯಿತಾ. ನೋಡಿದ್ರಲ್ಲ ಇವತ್ತಿಂದು ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ನಾನು ಹೋದ ವಿಡಿಯೋದಲ್ಲಿ ಈ ಥರ ರೆಸ್ಪಾನ್ಸ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಇದೇ ಥರ ನಾನು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಈ ವ್ಲಾಗ್ನ ನಾನು ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.